Good morning, student friends. Last session we have learned the tax incidence theory as well as some of the examples of tax incidence illustrations. So in this video or in this session, again we are going to solve some of the simple problems on tax incidence. Okay. So ಈ ಒಂದು ಸೆಷನ್ ಅಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಅನ್ನು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಅನ್ನು ನಾವು ಕಲ್ತ್ಕೊಳ್ಳೋಣ. Okay, please go through the content. Question ಏನಿದೆ ನೋಡೋಣ. The following are the income of Sri Mohan for the previous year 2019-20. Profit from business in Iran received in India rupees 50,000. ನೋಡಿ 50,000 ರೂಪಾಯಿ ಇನ್ಕಮ್ ಬಂದಿದೆ ಎಲ್ಲಿ ಇರಾನಲ್ಲಿ, ಬಟ್ ಅದು ರಿಸೀವ್ ಆಗಿರೋದು ಇಂಡಿಯಾದಲ್ಲಿ. ಸೊ ದಟ್ ಇಫ್ ಇನ್ಕಮ್ ಇಸ್ ರಿಸೀವ್ಡ್ ಇನ್ ಇಂಡಿಯಾ ದೆನ್ ಇಟ್ ಈಸ್ ಟ್ಯಾಕ್ಸಬಲ್ ಟು ಆಲ್ ದ ಕ್ಯಾಟಗರೀಸ್. ಇಂಡಿಯಾದಲ್ಲಿ ಇನ್ಕಮ್ ರಿಸೀವ್ ಆಗಿರೋದ್ರಿಂದ ಅದು 3 ಕ್ಯಾಟಗರಿಗೂ ಟ್ಯಾಕ್ಸ್ ಆಗುತ್ತೆ. ದೆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾ ಇನ್ ಇರಾನ್ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, ಇರಾನಲ್ಲಿ ಒಂದು ಹೌಸ್ ಪ್ರಾಪರ್ಟಿ ಇದೆ, ಅದರದ ಆದಾಯನ ನೀವು ಭಾರತದಲ್ಲಿ ರಿಸೀವ್ ಮಾಡ್ತಿದ್ದೀರಾ 5,000 ರೂಪಾಯಿ. ಹಾಗಾಗಿ ಭಾರತದಲ್ಲಿ ರಿಸೀವ್ ಮಾಡ್ತಿರೋದ್ರಿಂದ 3 ಕ್ಯಾಟಗರಿಗೆ ಮತ್ತೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಇಟ್ ಇಸ್ ಟ್ಯಾಕ್ಸಬಲ್ ಟು ಆಲ್ ದ 3 ಕ್ಯಾಟಗರೀಸ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ UAE ಡೆಪಾಸಿಟೆಡ್ ಇನ್ ಅ ಬ್ಯಾಂಕ್ ದೇರ್ rupees 10,000. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಫಾರಿನ್ ಇನ್ಕಮ್. ಓಕೆ, ಡೆಪಾಸಿಟೆಡ್ ಇನ್ ಅ ಬ್ಯಾಂಕ್ ದೇರ್. ಸೊ ಅಲ್ಲೇ ನೀವು ಡೆಪಾಸಿಟ್ ಮಾಡಿದ್ದೀರಾ ಅಂದರೆ ಅರ್ಥ ಏನು? ವಿದೇಶಿ ಆದಾಯ, ಇಂಡಿಯಾದಿಂದ ಹೊರಗಡೆ ಆದಾಯ ಜನರೇಟ್ ಆಗಿರೋದು, ಮತ್ತು ರಿಸೀವ್ ಆಗಿರೋದು ಕೂಡ ಹೊರಗಡೆ. ಸೊ ಅರ್ನಡ್ ಔಟ್ಸೈಡ್ ಇಂಡಿಯಾ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಸೊ ಇದು ಏನಾಗುತ್ತೆ? ಇಟ್ ಇಸ್ ಟ್ಯಾಕ್ಸಬಲ್ ಟು ಓನ್ಲಿ ಆರ್ಡಿನರಿ ರೆಸಿಡೆಂಟ್. ಫಸ್ಟ್ ಕ್ಯಾಟಗರಿಗೆ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. ಇಟ್ ಇಸ್ ಟ್ಯಾಕ್ಸಬಲ್ ಟು ಓನ್ಲಿ ಆರ್ಡಿನರಿ ರೆಸಿಡೆಂಟ್, ಕ್ಲಾಸ್ 4 ಬರುತ್ತೆ. ದೆನ್ ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಂಗ್ಲೆಂಡ್ rupees 20,000. ಭಾರತೀಯ ಆದಾಯ ಜನರೇಟ್ ಆಗಿರೋದು ಇಂಡಿಯಾದಲ್ಲಿ, ಬಟ್ ರಿಸೀವ್ಡ್ ಇನ್ ಇಂಗ್ಲೆಂಡ್. ಬಟ್ ರಿಸೀವ್ ಆಗಿರೋದಲ್ಲಿ ಆದಾಯ ಇಂಗ್ಲೆಂಡಲ್ಲಿ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಕ್ಲಾಸ್ ಏನಿಡುತ್ತೆ? ವೆದರ್ ಇಟ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಬಟ್ ಆ್ಯಸ್ ಇಟ್ ಈಸ್ ಅಕ್ರೂಡ್ ಇನ್ ಇಂಡಿಯಾ ಇಟ್ ಈಸ್ ಟ್ಯಾಕ್ಸಬಲ್ ಟು ಆಲ್ ದ 3 ಕ್ಯಾಟಗರೀಸ್. ನೀವು ಭಾರತೀಯ ಮೂಲದ ಆದಾಯ, ಭಾರತದಲ್ಲಿ ಜನರೇಟ್ ಆಗಿದ್ದ ಆದಾಯ ನೀವು ಎಲ್ಲಿ ಬೇಕಾದರೂ ರಿಸೀವ್ ಮಾಡಿ, ಭಾರತದಲ್ಲಾದರೂ ರಿಸೀವ್ ಮಾಡಿ, ಹೊರಗಡೆ ಆದರೂ ರಿಸೀವ್ ಮಾಡಿ, ಅದು ಎಲ್ಲರಿಗೂ ಟ್ಯಾಕ್ಸ್ ಆಗುತ್ತೆ. ಸೊ ಇಟ್ ಈಸ್ ಟ್ಯಾಕ್ಸಬಲ್ ಟು ಆಲ್ ದ 3 ಕ್ಯಾಟಗರೀಸ್. ಲಾಸ್ಟ್ ಪಾಯಿಂಟ್, ಪ್ರಾಫಿಟ್ ಅರ್ನ್ಡ್ ಫ್ರಮ್ ಬಿಸ್ನೆಸ್ ಇನ್ ಮೈಸೂರು rupees 60,000. ನೋಡಿ, ಮೈಸೂರಲ್ಲಿ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ಅದರಿಂದ 60,000 ರೂಪಾಯಿ ಲಾಭ ಬಂದಿದೆ. ಸೊ ಅಗೇನ್ ಇಟ್ ಈಸ್ ಇಂಡಿಯನ್ ಇನ್ಕಮ್. ಸೊ ಇಟ್ ಈಸ್ ಟ್ಯಾಕ್ಸಬಲ್ ಟು ಆಲ್ ದ 3 ಕ್ಯಾಟಗರೀಸ್. ಸೊ ನೋಡೋಣ ಇದ್ರ ಸೊಲ್ಯೂಷನನ್ನು. ನೋಡಿ, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಇರಾನ್ ರಿಸೀವ್ಡ್ ಇನ್ ಇಂಡಿಯಾ, ಸೊ 50,000, 50,000, 50,000 ಟ್ಯಾಕ್ಸಬಲ್ ಟು ಆಲ್ ದ 3 ಕ್ಯಾಟಗರೀಸ್. Then income from house property in Iran received in India, again it is taxable to all the 3 categories, 5,000, 5,000, 5,000. Income from house property in UAE deposited in a bank there, allé receive agi, allé earn agi, allé receive agirodrinda class 4 it is taxable to only ordinary resident. So 10,000 nil. Then income accrued in India but received in England. So accrued in India means generated in India. So Indian income 20,000, 20,000, 20,000 taxable to all the 3 categories. Finally, profit earned from business in Mysore, Karnataka. So again it is earned in India, taxable to all the 3 categories, 60,000, 60,000, 60,000. So that if Mr. Mohan is an ordinary resident, then his taxable income or gross total income would be 1,45,000. Otherwise, his gross total income would be 1,35,000 in other 2 cases, not ordinary resident and non-resident. Okay, so on ordinary resident ಆದರೆ ಆ ವ್ಯಕ್ತಿ 1,45,000 ರೂಪಾಯಿ ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಅದು ಹೊರತಾಗಿ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್ ಆದರೆ 1,35,000 ರೂಪಾಯಿ ಅವನಿಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಓಕೆ, ಇನ್ನೊಂದು ಪ್ರಾಬ್ಲಮ್ ನೋಡೋಣ. The following are the income of Sri Santosh for the previous year 1920. Income from salary accrued and received in India rupees 20,000. ನೋಡಿ, ಸಂಪಾದನೆ ಆಗಿರೋದು ಇಂಡಿಯಾದಲ್ಲೇ, ರಿಸೀವ್ ಆಗಿರೋದು ಇಂಡಿಯಾದಲ್ಲೇ 20,000.
ಪ್ರಾಫಿಟ್ ಅರ್ನ್ಡ್ ಫ್ರಮ್ ಬಿಸ್ನೆಸ್ ಅಟ್ USA rupees 60,000. ಅರ್ನ್ಡ್ ಫ್ರಮ್ ಬಿಸ್ನೆಸ್ ಅಟ್ USA rupees 60,000. USA ಅಲ್ಲಿ ಅರ್ನ್ ಆಗಿರೋದು, ರಿಸೀವ್ ಆಗಿರೋದು ಕೂಡ USA ಅಲ್ಲ, ಏನೂ ಹೇಳಿಲ್ಲ. ಸೊ ದ ಪ್ರಾಬ್ಲಮ್ ಇಸ್ ಸೈಲೆಂಟ್ ಅಬೌಟ್ ದ ಪ್ಲೇಸ್ ಅಟ್ ವಿಚ್ ಇಟ್ ಹ್ಯಾಸ್ ಬಿನ್ ರಿಸೀವ್ಡ್. ಸೊ ದಟ್ ಇಟ್ ಮೀನ್ಸ್ ಇಟ್ ಹ್ಯಾಸ್ ಬಿನ್ ರಿಸೀವ್ಡ್ ಇನ್ USA. ಸೊ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ಪರ್ತ್ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಡಿವಿಡೆಂಡ್ ಡಿಕ್ಲೇರ್ ಆಗಿದೆ ಪರ್ತಲ್ಲಿ, ಓಕೆ, ಬಟ್ ಇಂಡಿಯಾದಲ್ಲಿ ರಿಸೀವ್ ಆಗಿದೆ 4,000 ರೂಪಾಯಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಕಂಪನಿ ಅಟ್ ಮ್ಯಾಂಚೆಸ್ಟರ್ ವಿಚ್ ವಾಸ್ ರಿಸೀವ್ಡ್ ಇನ್ ಇಂಡಿಯಾ. ಡಿಬೆಂಚರ್ಸ್ ಮೇಲೆ ನಮಗೆ ಬಡ್ಡಿ ಬಂದಿದೆ, ಆಯಿತಾ, ಆದರೆ ಆ ಬಡ್ಡಿನ ನಾವು ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ದೀವಿ 6,000. ರಾಯಲ್ಟಿ ರಿಸೀವ್ಡ್ ಇನ್ ಜರ್ಮನಿ rupees 20,000. 20,000 ರೂಪಾಯಿ ರಾಯಲ್ಟಿ ಬಂದಿದೆ ಜರ್ಮನಿಯಲ್ಲಿ. ಓಕೆ, ನೋಡಿ ಸೊಲ್ಯೂಷನ್ ನೋಡೋಣ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಕ್ರೂಡ್ ಅಂಡ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಅಕ್ರೂಡ್ ಜನರೇಟ್ ಆಗಿರೋದು ಇಂಡಿಯಾದಲ್ಲೇ, ರಿಸೀವ್ ಆಗಿರೋದು ಇಂಡಿಯಾದಲ್ಲೇ. ಸೊ ದಟ್ 20,000 ಇಟ್ ಇಸ್ ಟ್ಯಾಕ್ಸಬಲ್ ಟು ಆಲ್ ದ 3 ಕ್ಯಾಟಗರೀಸ್. ಪ್ರಾಫಿಟ್ ಅರ್ನ್ಡ್ ಫ್ರಮ್ ಬಿಸ್ನೆಸ್ ಅಟ್ USA. ಅರ್ನ್ ಆಗಿರೋದು ಇಂಡಿಯಾದಿಂದ ಹೊರಗಡೆ, ರಿಸೀವ್ ಆಗಿರೋದು ಇಂಡಿಯಾದಿಂದ ಹೊರಗಡೆ. ಸೊ ದಟ್ ಕ್ಲಾಸ್ ನಂಬರ್ 4 ಬರೀ ಆರ್ಡಿನರಿ ರೆಸಿಡೆಂಟ್ಗೆ ಮಾತ್ರ ಇದು ಟ್ಯಾಕ್ಸ್ ಆಗುತ್ತೆ. ದೆನ್ ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ಪರ್ತ್ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಪರ್ತ್ ಆಸ್ಟ್ರೇಲಿಯಾದಲ್ಲಿ ಡಿಕ್ಲೇರ್ ಆಗಿರೋದು ಬಟ್ ರಿಸೀವ್ ಆಗಿರೋದು ಇಂಡಿಯಾದಲ್ಲಿ ಆಗಿರೋದ್ರಿಂದ ಇಟ್ ಈಸ್ ಟ್ಯಾಕ್ಸಬಲ್ ಟು ಆಲ್ ದ 3 ಕ್ಯಾಟಗರೀಸ್. 4,000, 4,000, 4,000. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎ ಕಂಪನಿ ಅಟ್ ಮ್ಯಾಂಚೆಸ್ಟರ್ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ರಿಸೀವ್ಡ್ ಇನ್ ಇಂಡಿಯಾ ಅಗೇನ್ ಇಂಟ್ರೆಸ್ಟ್ ಬಡ್ಡಿ ಬಂದಿರೋದು. ಸೊ 6,000 3 ಜನಕ್ಕೆ ಟ್ಯಾಕ್ಸ್ ಆಗುತ್ತೆ. ದೆನ್ ರಾಯಲ್ಟಿ ರಿಸೀವ್ಡ್ ಇನ್ ಜರ್ಮನಿ. ರಾಯಲ್ಟಿ ಜರ್ಮನಿಯಲ್ಲಿ ರಿಸೀವ್ ಆಗಿದೆ. ಸೊ ದಟ್ ಮೀನ್ಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಸೊ ಕ್ಲಾಸ್ ನಂಬರ್ 4 ಇಟ್ ಇಸ್ ಟ್ಯಾಕ್ಸಬಲ್ ಟು ಓನ್ಲಿ ಆರ್ಡಿನರಿ ರೆಸಿಡೆಂಟ್. So that if Mr. Santosh is an ordinary resident, his GTI will be 1,10,000. Okay, otherwise his GTI will be only 30,000 in other 2 cases. Okay, ಅವನು ಆರ್ಡಿನರಿ ರೆಸಿಡೆಂಟ್ ಆದರೆ ವ್ಯಕ್ತಿ 1,10,000 ರೂಪಾಯಿ GTI ಬರುತ್ತೆ. ಅಲ್ಲದೆ ಹೊರತು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಥವಾ ನಾನ್ ರೆಸಿಡೆಂಟ್ ಆದರೆ ಕೇವಲ 30,000 ರೂಪಾಯಿ ಅವರಿಗೆ GTI ಬರುತ್ತೆ. ಸೊ ದಿಸ್ ಈಸ್ ದ ಸ್ಕೋಪ್ ಆಫ್ ಟ್ಯಾಕ್ಸ್ ಇನ್ಸಿಡೆನ್ಸ್. ನೋಡಿ, ಈ ಟ್ಯಾಕ್ಸ್ ಇನ್ಸಿಡೆನ್ಸ್ ಏನು ಮಹತ್ವ ಅಂದರೆ ಇದೆ ನೋಡಿ, ಒಬ್ಬ ವ್ಯಕ್ತಿ ತಾನು ಬೇರೆ ಬೇರೆ ಕ್ಯಾಟಗರಿಗೆ ಬಂದಾಗ ಅವನು ಬೇರೆ ಬೇರೆ ರೀತಿ ಟ್ಯಾಕ್ಸಬಲ್ ಅಮೌಂಟ್ ಅಥವಾ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಓಕೆ, ಸೊ ಇನ್ನು ಉಳಿದಂಥ ಕೆಲವೊಂದು ಪ್ರಾಬ್ಲಮ್ಸನ್ನು ನೀವು ಈ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು. ಅಗೇನ್ ವಿ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ವಿ ವಿಲ್ ಹ್ಯಾವ್ ಸಮ್ ಮೋರ್ illustration in the next session. Thank you very much.